ಸೊ ಇದೇನು ನೋಡ್ತಾ ಇದ್ರಲ್ಲ, ಇದು ಮೆಟರಾಯ್ಡ್. ಇದು ಮಾರ್ಸಿಂದ ಬಂದಿರುವಂಥದ್ದು ಆ್ಯಕ್ಚುಲಿ. ನೋಡ್ತಾ ಇದ್ರಲ್ವಾ, ಈ ಮ್ಯೂಸಿಯಮಲ್ಲಿ ತುಂಬಾ ಪ್ರೀಷಿಯಸ್ ಆಗಿರ್ತಕ್ಕಂಥ ಡೈಮಂಡ್ಸ್ ಇದೆ. ಹಾಗೆ ನಮ್ಮ ಇಂಡಿಯಾದಂತಿರ್ತಕ್ಕಂತಹ ಕೆಲವೊಂದು ಪ್ರೀಷಿಯಸ್ ಡೈಮಂಡ್ಸ್ ಕೂಡ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಕೋಹಿನೂರ್ ಡೈಮಂಡ್ನ ರೆಪ್ಲಿಕಾ. ಆ್ಯಕ್ಚುಲಿ ಗ್ಲಾಸ್ ಇದು ರೆಪ್ಲಿಕಾ. ಇದು ಒರಿಜಿನಲ್ ಬಂದುಬಿಟ್ಟು ನಮಗೆ ಇಲ್ಲಿ ಟವರ್ ಆಫ್ ಲಂಡನಲ್ಲಿ ಕ್ರೌನ್ ಜ್ಯುವೆಲ್ ಸೆಕ್ಷನಲ್ಲಿ ಇಟ್ಟಿದ್ದಾರೆ. ಸೊ ಟ್ರೆಷರ್ ಏನಿದೆ ಅಲ್ವಾ ಅಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಬರೀ ಡೈಮಂಡ್ಸ್ ಒಂದೇ ಅಲ್ಲ, ತುಂಬಾ ಬೇರೆ ಬೇರೆ ಪ್ರೀಷಿಯಸ್ ಜೆಮ್ ಸ್ಟೋನ್ಸ್ ಎಲ್ಲನೂ ಇದೆ. ಓಪಲ್ ಆಗಿರ್ಬೋದು, ಕೋರಲ್ ಆಗಿರ್ಬೋದು, ಗೋಲ್ಡ್, ಸಿಲ್ವರ್. ಸೊ ಪ್ರತಿಯೊಂದೂ ಇಲ್ಲಿ ಬೇರೆ ಬೇರೆ ಕಂಟ್ರೀಸಿಂದ ತಂದಿದ್ದಾರೆ. ಇಲ್ಲಿ ಕಲೆಕ್ಷನ್ ನೋಡ್ತಾ ಇರ್ಬೋದು. ಇದು ಮಿಲ್ಕ್ ಓಪಲ್, ಇಂಡಿಯಾದಿಂದ ಇರೋದು. ಇದು ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ನೋಡೋದಕ್ಕೆ. ಅಷ್ಟೇ ಆಶ್ಚರ್ಯ ಕೂಡ ಆಗ್ತಾಯಿದೆ, ಎಷ್ಟು ಕಲೆಕ್ಷನ್ ಇದೆಯಲ್ಲ ಇಲ್ಲಿ ಅಂತ ಹೇಳಿಬಿಟ್ಟು. ಇದು ಬಂದ್ಬಿಟ್ಟು ನೆಕ್ಸ್ಟ್ ಪ್ರೀಷಿಯಸ್ ಮೆಟಲ್ಸು. ಅದರಲ್ಲಿ ಇದು ಸಿಲ್ವರ್ ಸೆಕ್ಷನು. ಇದೊಂದು ಮಿರರ್ ಇಟ್ಟಿದ್ದಾರೆ, ಕಾಣಿಸ್ತಾ ಇದೆಯಲ್ಲ. ಸೊ ಇದ್ರ ಮೇಲೆ ಸಿಲ್ವರ್ ಕೋಟಿಂಗ್ ಆಗಿದೆಯಂತೆ. ಸೊ ಬೇಸಿಕಲಿ ಆವಾಗಿನ ಕಾಲದಲ್ಲಿ ಈ ಮಿರರ್ಗಳಿಗೆ ಸಿಲ್ವರ್ ಕೋಟಿಂಗ್ ಕೊಡ್ತಾ ಇದ್ರಂತೆ. ಬಟ್ ಅದೆಲ್ಲ ಕಾಸ್ಟ್ಲಿ. ಈಗ ಅಲ್ಯೂಮಿನಿಯಂ ಕೋಟಿಂಗ್ ಕೊಡ್ತಾರೆ ನಾರ್ಮಲ್ ಆಗಿ. ಆ್ಯಂಡ್ ಇದು ಸಿಲ್ವರ್ ಕಾಯಿನ್ಸು. ಆ್ಯಂಡ್ ಈ ಕಡೆ ಬಂದುಬಿಟ್ಟು ಪ್ಲಾಟಿನಮ್ಮು. ಇದು ನ್ಯಾಚುರಲ್ ಆಗಿ ಲೈಕ್ ಮಿನರಲ್ಸ್ ಇದು ಸಿಕ್ಕಿರೋದು. ಪ್ರಪಂಚದಲ್ಲಿರೋ ಬರೋ ಸಂಪತ್ತೆಲ್ಲನೂ ಹೊತ್ಕೊಂಡು ಬಂದಿದ್ದಾರೆ ನೋಡಿ ಇವರು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ವಿಜಯನಗರ ಕಾಲದಲ್ಲಿ ಇಂಡಿಯಾ ವಾಸ್ ದ ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್. ನಮ್ಮ ಭಾರತ ಏನೈತೆ ಅಲ್ವಾ, ಅದು ಅತಿ ದೊಡ್ಡ ಶ್ರೀಮಂತ ದೇಶ ಆಗಿತ್ತು ಇಡೀ ವರ್ಲ್ಡಲ್ಲೇ. ಆ್ಯಂಡ್ ಈ ಕಡೆ ಬಂದರೆ ಗೋಲ್ಡು. ಇದು ಕಿಂಗ್ ಆಫ್ ಮೆಟಲ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನ್ಯಾಚುರಲ್ ಆಗಿ ಹೇಗಿರುತ್ತೆ ಗೋಲ್ಡ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು.
ಭೂಮಿಯಲ್ಲಿ ಬಂಗಾರ ಹೇಗೆ ಸಿಗುತ್ತೆ ನಮಗೆ ಅನ್ನೋದು. ಎಲ್ಲೆಲ್ಲಿ ದೇಶಗಳಿಂದ ಹೊತ್ಕೊಂಡ್ಬಂದಿದ್ದಾರೆ, ಕೊಲಂಬಿಯಾ, ಬ್ರೆಜಿಲು, ಕ್ಯಾಲಿಫೋರ್ನಿಯಾ, ಆಸ್ಟ್ರೇಲಿಯಾ, ನೋಡಿ ರೊಮೇನಿಯಾ, ವರ್ಲ್ಡಲ್ಲಿ ಬರೋದೆಲ್ಲನೂ ಹೊತ್ಕೊಂಡ್ಬಂದಿದ್ದಾರೆ. ನೋಡಿ ಇದೆಲ್ಲ ಬ್ರಿಟಿಷ್ ಮಿನರಲ್ಸು, ಅಂದರೆ ಅವ್ರ ದೇಶದಲ್ಲಿ ಸಿಕ್ಕಿರ್ತಕ್ಕಂಥ ಮಿನರಲ್ಸ್ ಇದೆಲ್ಲ. ಸೊ ಇದೇನು ನೋಡ್ತಾ ಇದ್ರಲ್ವಾ, ಇದು ರಾಯಲ್ ಅಗೆಟ್ ಅಂತೇಳಿ, ಇದು ಒನ್ ಆಫ್ ದ ಪ್ರಿಷಿಯಸ್ ಮಿನರಲ್ ಇದು. ಸೊ ಆ್ಯಕ್ಚುಲಿ ಇದು ದೊಡ್ಡದಾಗಿದ್ದನ್ನು ಸ್ಲೈಸ್ ಮಾಡಿದ್ದಾರೆ, ಸ್ಲೈಸ್ ಮಾಡಿ ಹಾಗೆ ಪಾಲಿಷ್ ಮಾಡಿದ್ದಾರೆ. ಸೊ ಒಬ್ಬರು ಜಮ್ ಡೀಲರು ರಾಬರ್ಟ್ ಹಾಲ್ಟ್ ಅಂಥೇಳಿ, ಅವರು ಬ್ರೆಜಿಲ್ಗೆ ಹೋದಾಗ ಇಲ್ಲಿ ಅಲ್ಲಿ ಡೀಲರ್ಸ್ ಎಲ್ಲ ಹೋಗಿ ಬೇರೆ ಬೇರೆ ಕಂಟ್ರೀಸಲ್ಲಿ ಕೊಂಡ್ಕೊಳ್ತಾರಲ್ವ. ಸೊ ಆವಾಗ ಇವ್ರಿಗಿದು ಏನೋ ಒಂಥರ ಡಿಫ್ರೆಂಟಾಗಿ ಕಾಣ್ತು ಅಂತ ಹೇಳಿಬಿಟ್ಟು ತೊಗೊಂಡು ಬಂದು ಅದೇನು ಮಾಡಿದ್ದಾರೆ, ಕ್ವೀನ್ ಎಲಿಜಬೆತ್ II ಇದ್ದಾರಲ್ವ, ಅವರಿಗೆ ಕೊಟ್ಟಿದ್ದಾರೆ ಇದನ್ನು. ನೋಡ್ತಾ ಇರ್ಬೋದು, ಕಟ್ ಮಾಡಿರೋದು ಒಂದು ನಾವು ಚಿಪ್ಸ್ಗೆ ಆಲೂಗಡ್ಡೆನ ಹೆಂಗೆ ಕಟ್ ಮಾಡ್ತೀವಲ್ವ ಆ ಥರ ಇದೆ. ಸೊ ಆ್ಯಕ್ಚುಲಿ ಮುಂಚೆ ಜಿಯೋಲಾಜಿಕಲ್ GEO ಜಿಯೋಲಾಜಿಕಲ್ ಮ್ಯೂಸಿಯಂ ಬೇರೆನೇ ಇತ್ತು, ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಬೇರೆನೇ ಇತ್ತು. ಆಮೇಲೆ ಏನಾಯಿತು ಅಂದರೆ ಮರ್ಜ್ ಮಾಡಿದರು, ಅದು ಇದು ಎರಡು ಮರ್ಜ್ ಮಾಡಿದರು. ಹಾಗಾಗಿ ಇಲ್ಲಿ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಮಲ್ಲಿ ನಾವು ಇದನ್ನೆಲ್ಲ ನೋಡ್ಬೋದು, ಅಂದರೆ ಮಿನರಲ್ಸು, ಅರ್ಥಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನೆಲ್ಲನೂ ನೋಡ್ಬೋದು. ಸೊ ಅಲ್ಲಿ ನೀಟಾಗಿ ಕೊಟ್ಟಿದ್ದಾರೆ, ಇಂಟ್ರೊಡಕ್ಷನ್ ಟು ದ ಮಿನರಲ್ಸ್ ಅಂತ ಹೇಳ್ಬಿಟ್ಟು, ವಾಟ್ ಈಸ್ ಅ ಮಿನರಲ್ ಅಂತ. ಆಗಲೇ ಹೇಳಿದಾಗ ಎಜುಕೇಷನ್ ಪರ್ಪಸ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಂದರೆ, ಮಕ್ಕಳನ್ನ ಕರ್ಕೊಂಡು ಬಂದರೆ. ಸೊ ಯಾವ ಥರ ಮಿನರಲ್ಸ್ ಇರುತ್ತೆ, ಹೇಗಿರುತ್ತೆ ಅದು ಸ್ಟ್ರಕ್ಚರ್ ಒಳಗಡೆ ನೋಡಿ, ಇಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಒಳಗಡೆ ಸ್ಟ್ರಕ್ಚರ್ ಹೇಗಿರುತ್ತೆ ಅಂಥೇಳಿ. ಮಾಡೆಲ್ ಇದು. ಡೈಮಂಡ್ ಕ್ರಿಸ್ಟಲ್ಸು, ಗ್ರಫೈಟ್ ಇದು. ಆ್ಯಂಡ್ ಗ್ರಫೈಟ್ ಸ್ಟ್ರಕ್ಚರ್ ನೋಡಿ ಹೇಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೆ ಮಿನರಲ್ಸ್ ಕ್ರಿಸ್ಟಲ್ ಫಾರ್ಮಲ್ಲಿ ಇದ್ದರೆ ಹೇಗಿರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ಇಲ್ಲಿ. ಇದೆಲ್ಲನೂ ಕ್ವಾರ್ಟ್ಸ್ ಕ್ರಿಸ್ಟಲ್ ಇದು. ಸೊ ಇಲ್ಲಿ ನಾವು ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್, ಅಂದರೆ ಚಿಕ್ಕದಾಗಿ, ಚಿಕ್ಕದಿಂದ ಹಿಡಿದು ಮೀಡಿಯಮ್ ಸೈಜ್ ಹಾಗೆ ದೊಡ್ಡ ಕ್ರಿಸ್ಟಲ್
ಡಿಫ್ರೆಂಟ್ ಸೈಜಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಇದ್ರದ್ದು ಕ್ರಿಸ್ಟಲ್ ಸಿಮೆಟ್ರಿ ಕೊಟ್ಟಿದ್ದಾರೆ, ಯಾವ ಶೇಪಲ್ಲಿ ಇರುತ್ತೆ ಅಂಥೇಳಿ. ಇದು ಆರ್ಥೋಹೋಂಬಿಕ್ ಸಿಸ್ಟಮ್ ಅಂತೆ, ಹೆಕ್ಸಾಗಾನ್ ಸಿಸ್ಟಮ್, ಟ್ರಯಾಗ್ನಲ್. These are actually cheap menus. ಸೊ ಆಗಲೇ ಹೇಳ್ದಾಗೆ ತುಂಬಾ ದೊಡ್ಡ ಮ್ಯೂಸಿಯಂ ಇದು, ಒಂದು ದಿನದಲ್ಲಿ ಕವರ್ ಆಗೋದಿಲ್ಲ. ಸೊ ನಾವು ಬಂದರೆ ಇದನ್ನು ಏನಿಲ್ಲ ಅಂದರೂ ಮಿನಿಮಮ್ 5 hours ಆಗುತ್ತೆ ನೋಡೋದಕ್ಕೆ. ಇದು ನೋಡಿ, ಮೆಟಾರಿಕ್ ಐರನ್, ಇದು ಹೇಳ್ದೆ ಅಲ್ವಾ, ಇದು 1400 LB ಇದೆ.
ನೋಡ್ತಾ ಇದ್ರಲ್ವ ಯಾವ ಥರದ ಮಿನರಲ್ಸ್ ಇದೆ ಅಂಥೇಳಿ. ಇಂಥ ಮಿನರಲ್ ಇಲ್ಲ ಅಂತ ಅನ್ನೋಂಗಿಲ್ಲ, ಎಲ್ಲನೂ ಇಟ್ಕೊಂಡಿದ್ದಾರೆ. ಯಾವ ಕಂಟ್ರಿದು ಬೇಕಂದ್ರೂ ಆ ಕಂಟ್ರಿ ಮಿನರಲ್ ಇದೆ, ಡಿಫ್ರೆಂಟ್ ವೆರೈಟೀಸ್ ಮತ್ತು ಅದರಲ್ಲೇ ಇದೆ. ನೀವು ಸಿಲಿಕೇಟ್ಸಲ್ಲಿ ನಾನು ತೋರಿಸ್ತಾ ಬಂದೆ ನಿಮಗೆ. ಸಿಲಿಕೇಟ್ಸಲ್ಲಿ ಎಷ್ಟು ಡಿಫ್ರೆಂಟ್ ಫಾರ್ಮ್ಸಲ್ಲಿದೆ ಅಂದರೆ ಕ್ರಿಸ್ಟಲ್ ಫಾರ್ಮಲ್ಲಿದೆ, ಶೀಟ್ ಫಾರ್ಮಲ್ಲಿದೆ, ಡಿಫ್ರೆಂಟ್ ಶೇಪ್ಸಲ್ಲಿದೆ. ಸೊ ತುಂಬಾ ನೋಡೋದಿದೆ, ಟೈಮ್ ತುಂಬಾ ಬೇಕಿದೆ ನೋಡೋದಕ್ಕೆ. ಸೊ ಈಗ ನಾನು ಪ್ರೆಸೆಂಟ್ ಓನ್ಲಿ ಗ್ರೀನ್ ಝೋನಲ್ಲಿದ್ದೀನಿ. ಇನ್ನು ಬ್ಲೂ ಝೋನ್, ರೆಡ್ ಝೋನ್ ಮತ್ತು ಆರೆಂಜ್ ಝೋನ್ಗೆ ಹೋಗಬೇಕು. ಬನ್ನಿ ನೆಕ್ಸ್ಟ್ ಇವಾಗ ಮೆಟರಾಯ್ಡ್ಸ್ ತೋರಿಸ್ತೀನಿ ನಾನು ನಿಮಗೆ. ಈಗ ನಾನಿರೋದು ದ ವಾಲ್ ಸೆಕ್ಷನಲ್ಲಿ. ಇಲ್ಲಿ ತುಂಬಾ ಪ್ರೀಷಿಯಸ್ ಜಮ್ಸ್ ಆಗಿರ್ಬೋದು, ಅಂದರೆ ಡೈಮಂಡ್ಸ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಇನ್ನಿತರ ಮಿನರಲ್ಸ್, ಪ್ರೀಷಿಯಸ್ ಥಿಂಗ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ಇದೇನು ನೋಡ್ತಾ ಇದ್ರಲ್ವಾ, ಇದು ಸ್ಕಾಚ್ ಕೋಹಿನೂರ್ ಡೈಮಂಡ್. ಇದು 88.05 ಕ್ಯಾರೆಟ್ಸ್ ಇದೆ. ಇದು ವೈಟ್ ಕಲರ್ ಏನಿದೆಯಲ್ಲ ಇದು. 이거 눈으로 담아야 돼. 그 눈으로 담아야 돼. 야, 이게 가장 쌍둥한데? ಸೊ ಇದೇನು ನೋಡ್ತಾ ಇದ್ರಲ್ವಾ, ಇದು ಅರೋರಾ ಪಿರಾಮಿಡ್ ಆಫ್ ಹೋಪ್ ಅಂತ ಹೇಳ್ಬಿಟ್ಟು. ಇದನ್ನು ಮಾಡೋದಕ್ಕೆ 40 ಇಯರ್ಸ್ ತೊಗೊಂಡಿದ್ದಾರಂತೆ ಅಸೆಂಬಲ್ ಮಾಡೋದಕ್ಕೆ. ಸೊ ಟೋಟಲ್ ಆಗಿ 296 ಜಮ್ ಸ್ಟೋನ್ಸ್ ಇದೆ ಇಲ್ಲಿ, ಡಿಫ್ರೆಂಟ್ ಫಾರ್ಮ್ಸ್. ಹೆಂಗೆ ಹೊಳಿತಾ ಇದೆ ಅಂದರೆ ಪಳ ಪಳ ಅಂತ ಹೊಳಿತಾ ಇದೆ. ನೋಡಿ ಲೈಟ್ಸ್ ಚೇಂಜ್ ಆಗ್ತಾ ಇದೆ. ಆಗ 이거 합쳐서 2주 넘을 것 같은데? 그래. 돈 넘게. 나. ಸೊ ಏನು ನೋಡ್ತಾ ಇರಲ್ವಾ, ಇದು ಎಮರಲ್ಡ್. ಇದು ವೆರಿ ರೇರ್. ಇದು ಅನ್ಕಟ್. ಇದು ಆ್ಯಕ್ಚುಲಿ ಕಟ್ ಮಾಡಿದಾಗ ಏನಾದರೂ ಸಮಥಿಂಗ್ ಇದು ಶೇಪ್ ಹಾಗೆ, ಮತ್ತು ಇದರ ಈ ಲೈಟ್ ಏನು ಬರುತ್ತಲ್ವ ಇದರಿಂದ, ಸೊ ಅದೇನಾದರೂ ಇದಾಗ್ಬೋದು ಅಂತ ಹೇಳ್ಬಿಟ್ಟು ಅದೇ ಥರನೇ ಇಟ್ಟಿದ್ದಾರೆ. ಇದು ಬೇಸಿಕಲಿ ಬ್ರೆಜಿಲ್ದಿದು. ಆಮೇಲೆ ನೆಕ್ಸ್ಟು ಬ್ರಿಟಿಷ್ ಎಂಪ್ರರ್ಗೆ ಬಂತಿದ್ದು 6th ಡ್ಯೂಕ್ಗೆ. ಆಗಲೇ ಹೇಳ್ದಾಗೆ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಬಾಚ್ಕೊಂಡು ಬರ್ತಾರೆ ಇವರು. ತುಂಬಾ ಪ್ರೀಷಿಯಸ್ ಇದು.
ಸೊ ಇದೇನು ನೋಡ್ತಾ ಇರಲ್ವಾ, ಇದು ಗೋಲ್ಡ್, ಕ್ರಿಸ್ಟಲೈಸ್ಡ್ ಗೋಲ್ಡ್. ನಾವು ನಾರ್ಮಲ್ ಆಗಿ ಗೋಲ್ಡ್ ಹೇಗಿರುತ್ತೆ ಅಂತ ಗೊತ್ತಿರುತ್ತಲ್ವ, ಬಟ್ ಇದು ಕ್ರಿಸ್ಟಲೈಸ್ಡ್ ಗೋಲ್ಡ್ ಅಂತೆ. ನ್ಯಾಚುರಲ್ ಫಾರ್ಮ್ ಇದು. ಇದನ್ನು ಏನು ಮೆಲ್ಟ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದಾರೆ. ಸೊ ಗೋಲ್ಡ್ ಮೈನಿಂಗಲ್ಲಿ ಸಿಕ್ಕಿರ್ತಕ್ಕಂಥದ್ದು ಇದು ಆಸ್ಟ್ರೇಲಿಯಾದಲ್ಲಿ. ಇದೆಲ್ಲ ಲೈಟಿಂಗ್ಸ್ ತುಂಬ ಇರೋದ್ರಿಂದ ನನಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಸೊ ಇದೇನು ನೋಡ್ತಾ ಇದ್ರಲ್ಲ, ಇದು ಮೆಟರಾಯ್ಟ್. ಇದು ಮಾರ್ಸಿಂದ ಬಂದಿರುವಂಥದ್ದು ಆ್ಯಕ್ಚುಲಿ. ಸೊ ಇದನ್ನು ಸೈಂಟಿಸ್ಟ್ ಏನು ಪ್ರೂವ್ ಮಾಡಿದ್ದಾರೆ ಅಂದರೆ, ಮಾರ್ಸಲ್ಲಿ ವಾಟರ್ ಪ್ರೆಸೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಟೆಸ್ಟ್ ಮಾಡಿ ಗೊತ್ತಾಗಿದೆ. ಸೊ ಇದರಲ್ಲಿ ನೀರಿದ್ದಾಗ ಯಾವ ಥರದ ಮಿನರಲ್ಸ್ ಎಲ್ಲ ಇರುತ್ತೆ ಅಂತ ಗೊತ್ತಾಗತ್ತಲ್ವ. ಸೊ ಇದನ್ನು ಚೆಕ್ ಮಾಡಿದಾಗ, ಸೊ ನೀರಿದ್ದಾಗ ಯಾವ ಥರ ಮಿನರಲ್ಸ್ ಎಲ್ಲ ಇರುತ್ತೆ ಅನ್ನೋದು ಪ್ರೂವ್ ಆಗಿದೆಯಂತೆ. ಇದೇನು ನೋಡ್ತಾ ಇದ್ರಲ್ವಾ, ಇದು ಮೆಟರಾಯ್ಟ್, ವಿಂಗ್ ಕೋಬ್ ಮೆಟರೈಟ್ ಅಂತ. 2021 ಇದು ಇಂಗ್ಲೆಂಡಲ್ಲಿ ಗ್ಲೋಸ್ಟರ್ ಶೈರ್ ಅಂತ ಹೇಳಿಬಿಟ್ಟು ಒಂದು ಪ್ಲೇಸಲ್ಲಿ ಬಿದ್ದಿರೋದು, ಅದರ ಫ್ರ್ಯಾಗ್ಮೆಂಟ್ ಇದು. ಸೊ ಫ್ರ್ಯಾಗ್ಮೆಂಟ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ ಇವರು. ಸೊ ನೋಡ್ತಾ ಇರ್ಬೋದು, ಅದಕ್ಕೆ ಲೈಕ್ ಏನು ಬೇಕು, ಲೈಕ್ ಆಕ್ಸಿಜನ್ ಅಥವಾ ಏನು ಬೇಕು ಅಂತ ನೀಟಾಗಿ ಒಂದು ಫಾಯಿಲ್ ಮೇಲೆ ಇಟ್ಟಿದ್ದಾರೆ. ಲಾಕ್ ಮಾಡಿ ಇಟ್ಟಿದ್ದಾರೆ ಇದನ್ನೆಲ್ಲ. ಸೊ ಇದನ್ನು ನೋಡ್ತಾ ಇದ್ರಲ್ವಾ, ಇದು ಬಂದ್ಬಿಟ್ಟು ಕ್ವಾಡ್ಸ್ ಇದೆ ಆ್ಯಕ್ಚುಲಿ. ಸಿಲ್ವರ್ ಸುತ್ತ ಇರೋದೆಲ್ಲನೂ ಸಿಲ್ವರೇ. ಇದು ಕರ್ಸ್ಡ್ ಜಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಎಡ್ವರ್ಡ್ ಸೈಂಟಿಸ್ಟ್ ಇದಾರಲ್ವ, ಸೈಂಟಿಸ್ಟ್ ಎಡ್ವರ್ಡ್ ಹೆರೋನ್ ಎಲನ್ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಇದ್ದಿದ್ದು. ಬಟ್ ಅವರಿಗೆ ಎಲ್ಲಿಂದ ಬಂತು ಗೊತ್ತಿಲ್ಲ, ಬಟ್ ಅವ್ರಿಗೆ ಸಿಕ್ಕಿದಾಗ ಏನಾದ್ರು ಅಂದರೆ ಅವ್ರಿಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿ ಇದು ಅನ್ಲಕ್ಕಿ ಅಂತ ಹೇಳ್ಬಿಟ್ಟು, ಅಂದರೆ ಕರ್ಸ್ಡ್ ಅಂತ ಹೇಳ್ಬಿಟ್ಟು, ಶಾಪದ ಜಿವೆಲ್ ಅಂತ ಹೇಳ್ಬಿಟ್ಟು ಇದನ್ನು ಅವರು ಕೆನಾಲಲ್ಲಿ ಡಿಸ್ಪೋಸ್ ಮಾಡಿದರು. ಬಟ್ ಮತ್ತೆ ಯಾರೋ ಅವ್ರಿಗೆ ರಿಟರ್ನ್ ತಂದು ಕೊಟ್ಟರು. ಸೊ ಇದನ್ನು ನಾವೇನು ಹೇಳ್ತೀವಿ, ಯಾವುದಾದ್ರೂ ಒಂದು ದುಷ್ಟಶಕ್ತಿ ಅಥವಾ ಒಂದು ಕೆಟ್ಟ ಶಕ್ತಿ ಇದೆ ಅಂತಂದರೆ ಅದನ್ನು ನಾವು ದಿಗ್ಬಂಧನ ಮಾಡ್ತೀವಲ್ವ. ಸೊ ಅದೇ ಥರ ಇದನ್ನು 7 ಬಾಕ್ಸಸಲ್ಲಿ, ಡಿಫ್ರೆಂಟ್ ಬಾಕ್ಸಸಲ್ಲಿ ಇಟ್ಬಿಟ್ಟು ಅದನ್ನು ಆಮೇಲೆ ಡಿಸ್ಪೋಸ್ ಮಾಡಿದ್ರಂತೆ. ಸೊ ಈಗ ಅದು ಮ್ಯೂಸಿಯಮಲ್ಲಿದೆ. ಬಟ್ ಇದು ಒರಿಜಿನಲಿ ಯಾರ್ದು ಅಂತ ಗೊತ್ತಿಲ್ಲ, ಇಟ್ ಇಸ್ ಅನ್ನೋನ್ ಅಂತ ಕೊಟ್ಟಿದ್ದಾರೆ. ನೋಡಿದ್ರಲ್ವ ದ ವಾಲ್ಡ್ ಸೆಕ್ಷನ್. ನಿಜವಾಗ್ಲೂ ಪ್ರಪಂಚದಲ್ಲಿರ್ತಕ್ಕಂಥ ಪ್ರೀಷಿಯಸ್ ಜಮ್ಸ್ ಎಲ್ಲನೂ ಇದೆ. ಇಡೀ ವರ್ಲ್ಡಲ್ಲಿ ಇರ್ತಕ್ಕಂಥ ಪ್ರೀಷಿಯಸ್ ಜಮ್ಸ್ ಎಲ್ಲನೂ ಇಲ್ಲಿದೆ. ಎಲ್ಲರಿಗೂ ಗೊತ್ತು ಇದು ಸತ್ಯ. ಇವರೆಲ್ಲರೂ ಎಲ್ಲ ಬೇರೆ ಬೇರೆ ದೇಶಗಳನ್ನ ಕೊಳ್ಳೆ ಹೊಡೆದು ಅಲ್ಲಿರ್ತಕ್ಕಂಥ ಸಂಪಾದನೆಲ್ಲ ಹೊತ್ಕೊಂಡ್ಬರ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಿಜವಾಗ್ಲೂ ತುಂಬ ಅದು ಅವರಾಗಿ ಕೊಟ್ಟಿದ್ರೆ ಪರವಾಗಿಲ್ಲ ಆಗಲಿ, ಬಟ್ ಇದೆಲ್ಲ ದೋಚ್ಕೊಂಡಿರೋದಲ್ವ. ಅವ್ರು ಹೇಳ್ಕೊಬೋದು ನಮ್ಗೆ ಅವ್ರಿಗೆ ಗಿಫ್ಟ್ ಕೊಟ್ಟರು, ಇವ್ರು ಗಿಫ್ಟ್ ಕೊಟ್ಟರು ಅಂತೇಳಿ. ಬಟ್ ಯಾರ್ಯಾಕೆ ಗಿಫ್ಟ್ ಕೊಡ್ತಾರೋ ಪ್ರೀಷಿಯಸ್, ಅವ್ರ ಕಂಟ್ರಿಲಿರ್ತಕ್ಕಂಥ ಪ್ರೀಷಿಯಸ್ ಥಿಂಗ್ಸ್ನ ಬೇರೆ ಕಂಟ್ರಿಗೆ ಅವ್ರು ಯಾಕೆ ಗಿಫ್ಟ್ ಕೊಡ್ತಾರೆ, ಅದನ್ನು ಯೋಚನೆ ಮಾಡಬೇಕಲ್ವ ನಾವು. ಸೊ ನಾವು ಆ ಕಡೆ ಗ್ರೌಂಡ್ ಫ್ಲೋರಲ್ಲೇ, ಈ ಕಡೆ ರೈಟ್ ಸೈಡಿಗೆ ಬಂದರೆ ಬ್ಲೂ ಝೋನ್ ಸೆಕ್ಷನ್. ನಾವು ಗ್ರೀನ್ ಝೋನ್ ಮೇಲೆ ಫಸ್ಟ್ ಫ್ಲೋರ್ಗೆ ಹೋಗಿದ್ವಿ. ಈಗ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇ ಮುಂದೆಗಡೆ ಬಂದರೆ ಡೈನಾಸರ್ ಸೆಕ್ಷನ್. ನೋಡಿ, ಮಕ್ಕಳ ಫೇವ್ರೆಟ್ ಡೈನಾಸರ್ ಸೆಕ್ಷನ್. ಸೊ ಇಲ್ಲಿ ನೀಟಾಗಿ ಡೈನಾಸರ್ ಎಲ್ಲ ಯಾವಾಗ ಶುರುವಾಗಿದ್ದು ಏನು ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ಲಾಸ್ಟ್ ಡೈನಾಸರ್ ಯಾವುದು, ಯಾವಾಗ ಎಕ್ಸ್ಟಿಂಟ್ ಆಯ್ತದು ಅನ್ನೋದೆಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಮೇಯ್ನಾಗಿ ಟೈಪ್ಸ್ ಆಫ್ ಡೈನಾಸರ್ಸ್ ಇಲ್ಲಿ ನಾವು ನೋಡ್ಬೋದು, ಡಿಫ್ರೆಂಟ್ ಟೈಪ್ಸ್, ಯಾವ ಥರ ಟೈಪ್ಸ್ ಆಫ್ ಡೈನಾಸರ್ಸ್ ಇದ್ದೀವೋ ಅಂತ ಹೇಳ್ಬಿಟ್ಟು.
ಸೊ ನಾವೀಗ ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದ್ವಿ. ನಿಮಗೆಲ್ಲ ಕತ್ಲು ಕಾಣಿಸ್ತಾ ಇದೆ. ರಿಯಲ್ ಡೈನೋಸರ್ ನೋಡೋದಕ್ಕೆ ರೆಡಿ ಇದ್ದೀರಾ? ರಿಯಲ್ ಅಂದರೆ ರೆಪ್ಲಿಕಾ, ಬಟ್ ರಿಯಲ್ ಥರನೇ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಡೈನೋಸರ್ಸ್ ಎಗ್ಸ್ ಹೇಗೆ ಕಾಲನೀಸಲ್ಲಿ ಇಡ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ ರೆಪ್ಲಿಕಾ ಇಟ್ಟಿದ್ದಾರೆ, ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಮಣ್ಣಲ್ಲಿ ಈ ಥರ ತೋಡ್ಬಿಟ್ಟು ಎಗ್ಸ್ನ ಇಟ್ಬಿಟ್ಟು ಮುಚ್ಚಿಟ್ಟಿರ್ತಾರೆ. ಆ್ಯಂಡ್ ಮೇಯ್ನಾಗಿ ಇದು ಹಂಟಿಂಗಲ್ಲಿ ತುಂಬ ಚೆನ್ನಾಗಿತ್ತಂತೆ. ಅದ್ರ ಕಣ್ಣು ಅಷ್ಟು ಶಾರ್ಪ್ ಇತ್ತಂತೆ. ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲಿ ನೋಡಿದರೆ ಕಾಣಿಸ್ತಾ ಇದೆ. ಸೊ ಇದನ್ನು ನೋಡ್ತಾ ಇದ್ರೆ ನಮಗೆ ಈಗ ನಮ್ಮ ಮನೆಗಳಲ್ಲಿ ಹಲ್ಲಿಗಳೇನು ನೋಡ್ತೀವಲ್ವ, ಲಿಸರ್ಡ್ಸ್, ಆ ಥರ ಇದೆ ನೋಡಿ. ಅದೇ ಫ್ಯಾಮಿಲಿ ಅಲ್ವಾ, ಸೊ ಡೈನೋಸರ್ ಕೂಡ ರೆಪ್ಟೈಲ್ಸೇ, ಹಾಗಾಗಿ ಹಾಗೆ ಬಂದಿದೆ ಅದು. ಇದು ಓವಿರಾಪ್ಟರ್ ನೋಡಿ, ಕೊಟ್ಟಿದ್ದಾರೆ ಇಲ್ಲಿ ಓವಿರಾಪ್ಟರ್. ಇದೇನು ನೋಡ್ತಾ ಇದ್ದಾರಲ್ವಾ, ಇದು ಲೆಫ್ಟ್ ಥೈ ಬೋನ್ ಆಫ್ ಅಪಾಟೋಸ್ಯಾರಸ್. ಸೊ ಅಪಾಟೋಸ್ಯಾರಸ್ ಅಂತ ಒನ್ ಆಫ್ ದ ಡೈನೋಸರ್ ಇತ್ತಲ್ಲ, ಅದರದ್ದು ಲೆಫ್ಟ್ ಥೈ ಬೋನ್ ಇದು ನೋಡಿ, ಎಷ್ಟು ದೊಡ್ಡದಿದೆ. ಮತ್ತು ಇದು ಪ್ಲಾಂಟ್ ಈಟರು. ಇದು ಯು ಎಸ್ ಎ ಮ್ಯೂಸಿಯಮಿಂದ ತೊಗೊಂಬಂದಿದ್ದಾರೆ. ನೋಡಿ ಇಲ್ಲಿ ಡೈನೋಸರ್ ಸ್ಕಿನ್ ಟೆಕ್ಸ್ಚರ್ನ ಫೀಲ್ ಮಾಡೋದಕ್ಕೆ ಒಂದು ಇದಿಟ್ಟಿದ್ದಾರೆ. ಸೊ ಇದು ಟಚ್ ಮಾಡಿದರೆ ಹೇಗೆ ಫೀಲ್ ಆಗುತ್ತೋ, ಸೆನ್ಸ್ ಆಗುತ್ತೋ ಅದೇ ಥರನೇ ಇತ್ತಂತೆ. ಇದು ಎಡ್ಮಾಂಟೋಸರಸ್ದು ಸ್ಕಿನ್ನು. ಆ್ಯಂಡ್ ಇದು ಬಂದ್ಬಿಟ್ಟು ಆಲಿಗೇಟರ್ ಸ್ಕಿನ್ನು. ಸೊ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ಲೈಕ್ ಆಲಿಗೇಟರ್ ಅವ್ರ ಕ್ರೊಕೊಡೈಲ್ ಏನು ನೋಡ್ತೀವಲ್ವ, ಸೊ ಅದರ ಸ್ಕಿನ್ ಟೆಕ್ಸ್ಚರು ಮತ್ತು ಡೈನೋಸರ್ ಸ್ಕಿನ್ ಟೆಕ್ಸ್ಚರು ಆಲ್ಮೋಸ್ಟ್ ನಿಯರ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ನೋಡಿ ಇದೇನು ನೋಡ್ತಾ ಇದ್ರಲ್ವ, ಇದು ಇಗ್ವಾಂಡನ್ ಅಂದರೆ ಡೈನೋಸರ್ದು, ಒನ್ ಆಫ್ ದ ಡೈನೋಸರ್ದು ಬ್ರೈನು ಫಾಸಿಲ್. ಇದನ್ನು ಕಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಯಾಕೆ ಅಂತಂದರೆ ಒಳಗಡೆ ನರ್ವಸ್ ಸಿಸ್ಟಮ್ ಹೇಗಿದೆ ಅಂತ ಗೊತ್ತಾಗಬೇಕು ಅಂತ ಕಟ್ ಮಾಡಿದ್ದಾರೆ. ಸೊ ಐಸ್ಗೆ, ನೋಸ್ಗೆಲ್ಲನೂ ನರ್ವ್ಸ್ ಹೇಗೆ ಕನೆಕ್ಟ್ ಆಗಿದೆ, ಬ್ಲಡ್ ವೆಸಲ್ಸ್ ಎಲ್ಲ ಹೇಗೆ ಕನೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನೀಟಾಗಿ. ಸೊ ಇವ್ರು ಹೇಳೋ ಪ್ರಕಾರ ಕ್ರೊಕೊಡೈಲ್ಸ್ಗೆ ಮತ್ತು ಬರ್ಡ್ಸ್ಗೆ, ಇವಾಗ ಅಟ್ ಪ್ರೆಸೆಂಟ್ ಕ್ರೊಕೊಡೈಲ್ಸ್ಗೆ ಮತ್ತು ಬರ್ಡ್ಸ್ಗೆ ಕಲರ್ಸ್ ಕಾಣಿಸುತ್ತೆ, ಹಾಗೆ ತುಂಬಾ ಶಾರ್ಪ್ ಇರುತ್ತೆ ಅವ್ರ ಕಣ್ಣು, ಅಂದರೆ ಬೇಟೆ ಆಡೋದಕ್ಕೆ, ಹಂಟ್ ಮಾಡೋದಕ್ಕೆ. ಸೊ
ಅದರದ್ದು ನರ್ವಸ್ ಸಿಸ್ಟಮ್ ಮತ್ತು ಈ ಇಗ್ವಾಂಡನ್ ಅಂದರೆ ಡೈನೋಸರ್ ನರ್ವಸ್ ಸಿಸ್ಟಮ್ ಎರಡೂ ಸೇಮ್ ಇದೆ ಅಂತೆ ಆಲ್ಮೋಸ್ಟು. ಸೊ ಹಾಗಾಗಿ ಅದೂ ಆವಾಗ ಈಕ್ವಲ್ ಆಗಿ ಅದೇ ಥರನೇ ಹಂಟ್ ಮಾಡ್ತಾ ಇತ್ತು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ ಇದೇನು ನೋಡ್ತಾ ಇದ್ರಲ್ವ, ಇದು ಟ್ರೈಸೆರಾಪ್ಟಸ್. ಸೊ ಮಕ್ಕಳಿಗಾಗಲೇ ಗೊತ್ತಿರುತ್ತೆ, ನಮಗೆಲ್ಲ ಇವೆಲ್ಲ ಹೊಸವು. ಅವರೆಲ್ಲ ನೋಡಿ ಕಾರ್ಟೂನ್ಗಳೆಲ್ಲ ನೋಡಿ ಮೂವೀಸ್ ನೋಡಿ ಅಭ್ಯಾಸ ಆಗಿರುತ್ತೆ. ಟ್ರೈಸೆರಾಪ್ಟಸ್ ಅಂದರೆ 3 ಹಾರ್ನ್ಡ್ ಡೈನೋಸರ್, 3 ಕೊಂಬಿದೆ ನೋಡಿ, 1 2 3. ಸೊ ಇದು 6 ಮೀಟರ್ ಉದ್ದ ಇದೆ. ಇದು ಒನ್ ಆಫ್ ದ ಪ್ಲಾಂಟ್ ಈಟರ್ ಡೈನೋಸರು. ವೆಜಿಟೇರಿಯನ್, ವೀಗನ್ ಕೂಡ. ನೋಡಿ, ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡ್ರೆ ರಿಯಲ್ ಆಗಿದ್ದಾಗ ಹೆಂಗಿತ್ತಪ್ಪ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಮೇಲ್ಗಡೆ ಏನು ನೋಡ್ತಾ ಇದ್ರಲ್ಲ, ಅದು ಡೈನೋಸರ್ ಫಾಸಿಲೆ, ಕ್ಯಾಮರಾಸರಸ್ ಅಂತಿದು. ಎಷ್ಟು ಉದ್ದ ಇದೆ ನೋಡಿ ಬೋನು. ಇದು 17 ಮೀಟರ್ಸ್ ಇದೆಯಂತೆ ಉದ್ದ. ಯಪ್ಪ ಅದ್ರ ಟೈಲ್ ಅಲ್ಲಿವರೆಗೆ ಹೋಗಿದೆ, ಹಿಂದೆ ಕಾಣಿಸ್ತಾ ಇಲ್ಲ. ಸೊ ಆಗಲೇ ಹೇಳಿದಾಗ ಈ ಎಫೆಕ್ಟ್ಗೋಸ್ಕರ ಲೈಟಿಂಗು ಎಲ್ಲ ಸಣ್ಣ ಲೈಟಿಂಗ್ ಹಾಕಿದ್ದಾರೆ, ಪಾಪ್ಲೈಟ್ಸ್ ಹಾಕಿದ್ದಾರೆ. ಹಾಗಾಗಿ ಕ್ಯಾಮ್ರಾದಲ್ಲಿ ಅಷ್ಟು ಕ್ಯಾಪ್ಚರ್ ಆಗ್ತಿಲ್ಲ ನನ್ನ ಫೋನಲ್ಲಿ. ಸೊ ಇದ್ರ ವೆಯ್ಟ್ ಬಂದುಬಿಟ್ಟು 25 ಟನ್ ಅಂತ, 25 ಟನ್ ವೆಯ್ಟ್ ಅಂತಿದ್ದು ಇದ್ದಿದ್ದು. ದೇವ್ರೆ, ಇದು ನೋಡಿ ಇನ್ನೊಂದು ಸ್ಕೊಲಾಸರಸ್ ಅಂತೆ. ನೋಡಿ ನೋಡೋದಕ್ಕೆ ಒಳ್ಳೆ ಕ್ರೊಕೊಡೈಲ್ ಇದ್ದಂಗಿದೆ ಮೇಲ್ಗಡೆ ಅದು ಬಾಡಿ. ಆ್ಯಂಡ್ ಬಾಲಕ್ಕೂ ಡಿಸೈನ್ ನೋಡಿ, 2 ಕೊಂಬು, ಬಾಲಕ್ಕೆ ಕೂಡ ಕೊಂಬು ಇದೆ. ಸೊ ಇದು ಹೇಗಿರುತ್ತೆ ನೋಡೋಕ್ಕಂತ ಚಿಕ್ಕದಾಗಿ ಒಂದು ಇಟ್ಟಿದ್ದಾರೆ. ಆ್ಯಂಡ್ ನೋಡೋದಕ್ಕೆ ಸೈಜ್ ಈ ಥರ ಇದೆ. ಇದು ನೆಕ್ ಅಂತೆ. ಹೆಡ್ಡು, ಒಳಗಡೆ ಬೋನ್ ನೋಡಿ ಹೆಂಗಿದೆ. ಅಪ್ಪ, 4 ಲಿಂಬು, ಹಿಂಡ್ಲಿಂಬು. ಆ್ಯಂಡ್ ಟೈಲ್ ಆ ಕಡೆ ಇದೆ, ಆ ಕಡೆ ಹೋಗಬೇಕು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಟೈಲ್ ಇಲ್ಲಿದೆ ಅಂಥೇಳಿ. ಇದು 4.8 ಮೀಟರ್ಸ್ ಇದೆ ಅಂತೆ ಉದ್ದ. ಇದೇನು ನೋಡ್ತಾ ಇದ್ರಲ್ವಾ, ಇದು ಸಿಲೋಫೆಸಿಸ್ ಅಂತ. ಇದು ಒನ್ ಆಫ್ ದ ಅರ್ಲಿಯೆಸ್ಟ್ ಲಾಸ್ಟ್ ಡೈನೋಸರ್ ಇದು. ಸೊ ಲಾಸ್ಟ್ ಎಂಡಲ್ಲಿ ಏನೇನು ಇದ್ವಲ್ಲ ಡೈನೋಸರ್ಗಳು, ಅದರಲ್ಲಿ ಒಂದು ಇದು ನೋಡ್ತಾ ಇರ್ಬೋದು ನೀವು. ಅದ್ರ ಬೋನ್ಸ್ ನೀಟಾಗಿ ಕಾಣಿಸ್ತಾ ಇದೆ. ಹಾಗೆ ಇದು ಸಾಯೋದಕ್ಕಿಂತ ಮುಂಚೆ ಇದು ಒಂದು ಸಣ್ಣ, ಸಾರಿ ಯಾರು ಅಡ್ಡ ಬಂದರು. ಸೊ ಸಾಯೋದಕ್ಕಿಂತ ಮುಂಚೆ ಒಂದು ಸಣ್ಣ ಕ್ರೊಕೊಡೈಲ್ನ ತಿಂದು ಸತ್ತಿದೆಯಂತೆ. ಸೊ ಅದನ್ನು ನೀವು ನೋಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ.
ಬಟ್ ಅದ್ರ ಬೋನ್ ಯಾವುದು, ಕ್ರೊಕೊಡೈಲ್ ಬೋನ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. our friends, and we are going to ಸೊ ಇದು ನೋಡೋದಕ್ಕೇನು ತುಂಬ ದೊಡ್ಡದೇನಲ್ಲ, ಚಿಕ್ಕದಾಗೆ ಇತ್ತಂತೆ. ನೋಡಿ ದೂರದಿಂದ ಈ ಥರ ಕಾಣಿಸುತ್ತೆ, ಈ ಸೈಜ್ ಇದೆ ನೋಡಿ. ಇದೇನು ನೋಡ್ತಾ ಇದ್ರಲ್ವಾ, ಇದು ಎಕ್ಸಾಕ್ಟ್ ರೆಪ್ಲಿಕಾ ಆಫ್ ಇಗ್ವಾಂಡನ್. ಸೊ ಆಗಲೇ ಹೇಳ್ದಾಗೆ ಈ ಡೈನೋಸರ್ ಹೆಸರು ಬಂದುಬಿಟ್ಟು ಮುಂಚೆ ಇಗ್ವಾಂಡನ್ ಅಂತ ಕರೀತಾ ಇದ್ರು, ಆಮೇಲೆ ಇದನ್ನು ಡೈನೋಸರ್ ಅಂತ ನೇಮ್ ಮಾಡಿದ್ದಾರೆ. ಇದು ಬೆಲ್ಜಿಯಂ ಕೋಲ್ ಮೈನಿಂಗಲ್ಲಿ ಸಿಕ್ಕಿದ್ದ ಫಾಸಿಲ್ನ ರೆಪ್ಲಿಕಾ ಇದೆ, ಎಕ್ಸಾಕ್ಟ್ ರೆಪ್ಲಿಕಾ ಇದು. ಸೊ 1878 ಬೆಲ್ಜಿಯಮಲ್ಲಿ ಕೋಲ್ ಮೈನಿಂಗ್ ನಡಿಬೇಕಾದ್ರೆ 322 ಅಡಿ ಕೆಳಗಡೆ ಸಿಕ್ಕಿದೆ ಇದು. ಇದು ರಿಯಲ್ ಡೈನೋಸರ್ನ ರೆಪ್ಲಿಕಾ. ಲೈಟಿಂಗ್ ತುಂಬ ಲೋ ಇದೆ. ಆ್ಯಕ್ಚುಲಿ ಇಲ್ಲಿ ಫೀಲ್ ಕೊಡಬೇಕಂತ ಹೇಳ್ಬಿಟ್ಟು ಇಲ್ಲಿ ಲೈಟ್ಸ್ ಹಾಕಿಲ್ಲ, ಜಸ್ಟ್ ಚಿಕ್ಕದಾಗಿ ಪಾಪ್ ಲೈಟ್ಸ್ ಹಾಕಿದ್ದಾರೆ ಅಷ್ಟೇ. ಇದು ಆ್ಯಕ್ಚುಲಿ 8 ಮೀಟರ್ಸ್ ಇದೆ ಉದ್ದ. ನಾನು ಮುಂದ್ಗಡೆ ಹೋಗಿ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ ಹೇಳ್ಬಿಟ್ಟು. ಈಗ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ, ನಾನು ಝೂಮ್ ಔಟ್ ಮಾಡಿ ನಾರ್ಮಲ್ ಮೋಡಲ್ಲಿ ಇಟ್ಟು ತೆಗಿತಾ ಇದ್ದೀನಿ ವಿಡಿಯೋ. ಸೊ ಇದು ಇಷ್ಟು ದೊಡ್ಡದಿದೆ, 8 ಮೀಟರ್ಸ್ ಇದೆ, 8 ಮೀಟರ್ ಉದ್ದ ಇದೆ ಇದು. ಇಲ್ಲಿವರೆಗೂ ಇದೆ ಬಾಲ. ಇದ್ರ ಜೊತೆಗೆ ಇನ್ನೂ 30 ಸ್ಕೆಲೆಟನ್ ಸಿಕ್ಕಿದೆಯಂತೆ. ಸೊ ಅದನ್ನು ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಕಂಟ್ರೀಸಲ್ಲಿ, ಬೇರೆ ಬೇರೆ ಮ್ಯೂಸಿಯಮ್ಸಲ್ಲಿ. ಸೊ US ಅಲ್ಲಿ ಕೆಲವಿದ್ದಾವೆ ಮತ್ತು ಇಲ್ಲಿ ಕೆಲವಿದ್ದಾವೆ. ಇದೇ ನೋಡ್ತಾ ಇದ್ರಲ್ವ, ಇದು ಎಡ್ಮಾಂಟೊಸೌರಸ್ದು ಸ್ಕೆಲಿಟನ್ ಫಾಸಿಲ್. ಇದನ್ನು ಡಗ್ ಬಿಲ್ಡ್ ಡೈನೋಸರ್ ಅಂತ ಕೂಡ ಕರೀತಾರೆ. ಸೊ ಇದು ಸತ್ತೋದಾಗ ಹೇಗಿದೆಯಲ್ವಾ ಅದೇ ಥರ ಇದೆ. ನೋಡ್ತಾ ಇರ್ಬೋದು, ಸ್ಕಿನ್ ಅದರದ್ದು ಒಣಗೋಗಿದೆ. ಟೈಲ್ ಮಿಸ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಅಲ್ಲಿ ಸತ್ತಾಗ ಬೇರೆ ಯಾವುದಾದ್ರೂ ಪಕ್ಷಿಗಳು ಅಥವಾ ಏನಾದರೂ ಪ್ರಾಣಿಗಳು ಏನಾದರೂ ತಿಂದಿರ್ಬೋದು ಅಂತ ನೀಟಾಗಿ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲೆಲ್ಲ ಡೈನೋಸರ್ ಬಗ್ಗೆ ರಿಸರ್ಚ್ ಮಾಡಿದವರು, ಅದ್ರ ಬಗ್ಗೆ ಬುಕ್ಸ್ ಬರೆದವ್ರದ್ದೆಲ್ಲನೂ ಕೊಟ್ಟಿದ್ದಾರೆ. C'è un netto originale. Allora, qua mi legge. Allora, La prima spedizione per collezionare il primo dinosauro. ಇದು ನೋಡಿ ಡೈನಾನಿಕಸ್ ಅಂತ ಹೇಳ್ಬಿಟ್ಟು ರಿಯಲ್ ಆಗಿ ಬರೋ ಥರ ಫೀಲ್ ಕೊಟ್ಟಿದ್ದಾರೆ, ಮೂಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು. ಸೌಂಡ್ಸ್ ಕೂಡ ಬರ್ತಾ ಇದೆ ನೋಡಿ, ಮೂವ್ ಆಗುತ್ತೆ. ಕ್ಯೂಟಾಗಿದೆ. ಇವಾಗೇನಾದ್ರು ಇದ್ರೆ ಸಾಕೊಂಡ್ಬಿಡ್ತಾ ಇದ್ರು ಇದನ್ನು. ಹೌದು ಅಂತ ಇದೆ. ಇದು ನೋಡಿ ಸಿಟಾಕೋಸೌರಸ್ ಅಂತ ಹೇಳಿ. ಸೊ ಮೂವ್ ಆಗೋ ಥರ ಮಾಡಿದ್ದಾರೆ. ಮಕ್ಕಳು ಪಾಪ ನಿಜ ಅಂದ್ಕೊಂಡಿದ್ದಾರೆ ಇಲ್ಲಿ ನೋಡೋಕೆ ಬಂದಿರೋರು. ಇದು 2 ಮೀಟರ್ಸ್ ಇದೆ ಉದ್ದ. ಆ್ಯಂಡ್ ಇದು 100 ಮಿಲಿಯನ್ ಇಯರ್ಸ್ ಆಗೋ ವರೆಗೂ ಇತ್ತು, ಅಂದರೆ ಲಾಸ್ಟ್ 100 ಮಿಲಿಯನ್ ಇಯರ್ಸ್ ಆಗೋ ಇತ್ತು.
ಸೊ ಇದು ಒನ್ ಆಫ್ ದ ರೀಸೆಂಟ್ ಡೈನೋಸರ್. ಇದನ್ನು ಪ್ಯಾರಟ್ ಲಿಸರ್ಡ್ ಅಂತಲೂ ಕರೀತಾರೆ ಇದನ್ನು. ಯಾಕಂದರೆ ಮೂತಿ ನೋಡೋಕೆ ನೋಡಿ ಗಿಣಿ ಥರ ಇದೆ, ಪ್ಯಾರಟ್ ಮೂತಿ ಥರ ಇದೆ. ನೋಡಿದ್ರಲ್ವಾ ಡೈನೋಸರ್ ಸೆಕ್ಷನ್, ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಮಕ್ಕಳೇ, ಎಸ್ಪೆಷಲಿ ನಿಮಗೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಇದೇ ಬ್ಲೂ ಝೋನಲ್ಲಿ ಮ್ಯಾಮಲ್ ಸೆಕ್ಷನ್ ಇದೆ, ಮ್ಯಾಮಲ್ ಝೋನ್ ಇದೆ. ಬನ್ನಿ ಹೋಗೋಣ. ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ, ಯಾಕಂದರೆ ನಾವಿನ್ನೂ ಆರೆಂಜ್ ಝೋನ್ಗೆ ಹೋಗಬೇಕು ಮತ್ತು ರೆಡ್ ಝೋನ್ಗೆ ಹೋಗಬೇಕು. ನೋಡಿ ಇದೆ ಮ್ಯಾಮಲ್ ಸೆಕ್ಷನು. ಸೊ ನೀಟಾಗಿ ಕೊಟ್ಟಿದ್ದಾರೆ ವಾಟ್ ಮೇಕ್ಸ್ ಮ್ಯಾಮಲ್ ಅಂತ ಹೇಳ್ಬಿಟ್ಟು. ಒರಾಂಗುಟಾನ್. ಸೊ ಗ್ಲಾಸ್ ಇಟ್ಟಿರೋದ್ರಿಂದ ಕಾಣಿಸ್ತಾ ಇಲ್ಲ ಅಂದ್ಕೊಂಡಿದ್ದೀನಿ. ಓಕೆ, ನಾನು ಕ್ವಿಕ್ಕಾಗಿ ತೋರಿಸ್ಕೊಂಡು ಹೋಗ್ಬಿಡ್ತೀನಿ. ಸೊ ದಯವಿಟ್ಟು ಏನು ಅನ್ಕೋಬೇಡಿ, ಇನ್ನೂ ತುಂಬಾ ಕವರ್ ಮಾಡೋದಿದೆ, ಹಾಗಾಗಿ ನೋಡಿ ನಾನು ನಿಮಗೆ ಈಗ ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ, ನೋಡ್ತೀರಾ? ಹಲೋ, ನೋಡಿ ಸಿಂಹರಾಜ. ದ ಲಯನ್ ಕಿಂಗ್ ನೋಡಿದ್ರಾ? ನಾನು ಅದ್ರ ಜೊತೆಗೆ ಸೆಲ್ಫಿ ಕೂಡ ತೊಗೊಂಡಿದ್ದೀನಿ, ಹಾಗೆ ಸೆಲ್ಫಿ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ನೋಡಿ ನನಗೇನು ಮಾಡ್ತಿಲ್ಲ. ನೋಡಿದ್ರವಲ್ಲ ಬ್ಲೂ ಝೋನು. ಈಗ ನೆಕ್ಸ್ಟ್ ಬಂದಿರೋದು ನಾನೀಗ ಆರೆಂಜ್ ಝೋನಿಗೆ ಬಂದಿದ್ದೀನಿ. ತೋರಿಸಿ ನೋಡಿ,
ಕಂಪ್ಲೀಟ್ ಝೋಲಾಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಥಿಂಗ್ಸ್ ಎಲ್ಲನೂ ಇಟ್ಟಿದ್ದಾರೆ. ಹಾಗೆ ಅದ್ರ ಅನಿಮಲ್ಸ್ ಕೂಡ ಕೆಲವು ಅನಿಮಲ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡಿದೆ ನೋಡ್ತಾ ಇದ್ರಲ್ವಾ ಬ್ಲೂ ವೇಲ್. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಸ್ಕೆಲ್ಟನ್ ತೋರಿಸಿದೆ ಅಲ್ವಾ, ಬ್ಲೂ ವೇಲ್ ಸ್ಕೆಲ್ಟನ್ನು. ಸೊ ಅದು ಇದೆ ಅಂದರೆ ಸೇಮ್ ಬ್ಲೂ ವೇಲ್, ಅದು ಸ್ಕೆಲ್ಟನ್ನು, ಇದು ಅದರ ರೆಪ್ಲಿಕಾ, ಐ ಮೀನ್ ಅದರ ಬಾಡಿ. ಹಾಗೆ ಮೇಲ್ಗಡೆನೂ ಬೇರೆ ಬೇರೆ ಚಿಕ್ಕ ಚಿಕ್ಕ ವೇಲ್ಸ್ದು ಇಟ್ಟಿದ್ದಾರೆ, ಸ್ಕೆಲೆಟನ್ಸು. ರೈನೋಸು ಇದೆಲ್ಲ, ವೈಟ್ ರೈನೋ, ಬ್ಲ್ಯಾಕ್ ರೈನೋ ಆ್ಯಂಡ್ ಒನ್ ಹಾರ್ನ್ ರೈನೋ. ಇದು ಎಲಿಫೆಂಟ್ಸ್ ಇಟ್ಟಿದ್ದಾರೆ, ಮ್ಯಾಮೋದ್ದು ಫಾಸಿಲ್ಸ್ ಎಲ್ಲ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಮುಂಚೆ ಎಲ್ಲ ಯಾವ ಥರದ ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯನಿಮಲ್ಸ್ ಎಲಿಫೆಂಟ್ಸ್ ಇದ್ವು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಮ್ಯಾಮೋದ್ದು ಹಲ್ಲು, ಟೀತ್. ನೋಡಿ ಗಜರಾಜ. ಏಷ್ಯನ್ ಎಲಿಫೆಂಟ್ ಅದು. ಇದು ಆಫ್ರಿಕನ್ ಎಲಿಫೆಂಟು ಟಸ್ಕ್ಸ್. ಇದು If a man's temperature changes by more than a few degrees, he becomes seriously ill. What about the camel? Keep an eye on the thermometers. ಇದೆಲ್ಲ ಡೀರ್ During the cold ಫ್ಯಾಮಿಲಿಗೆ months, the man ಸಂಬಂಧಪಟ್ಟಿರ್ತಕ್ಕಂಥದ್ದು. uses up energy to keep warm. The camel's temper maintaining a constant body temperature. Only late in the afternoon, ಲಾಮಾ ಇದು. it starts sweating. Only uses water for an hour. By this time, the man is about to collapse. ಇದು ಆ್ಯಂಟ್ಲರ್ಸ್ ನೋಡಿ. ಇದು ಬಂದ್ಬಿಟ್ಟು ಯುರೋಪಿಯನ್ ಬೈಸನ್ನು. ಇದು ಎಂಡೇಂಜರ್ಡ್ ಅನಿಮಲ್ ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಇದು ನೋಡಿ ವೈಲ್ಡ್ ಬೋರ್, ನಮ್ಮ ವರಾಹ. ಇದೆಲ್ಲ ಸ್ಪಾಟೆಡ್ ಆರ್ ಸ್ಟ್ರೈಪ್ಡ್ ಅನಿಮಲ್ಸ್ ಇವು. ನೋಡಿ ಈ ಕಡೆನ ನೋಡಿದರೆ ವೇಲ್ ಎಷ್ಟು ದೊಡ್ಡದಿದೆ, ಬ್ಲೂ ವೇಲ್. ಈ ಕಡೆ ಬಂದರೆ Good evening. The museum is now closed. Please make your way to the exits. Thank you. ನೋಡಿ ನಾವಿನ್ನೂ ಆರೆಂಜ್ ಝೋನಲ್ಲೇ ಇದ್ದೀವಿ. ಅನೌನ್ಸ್ ಮಾಡಿದರು. ಹಾಯ್, ಯಾ ಅನೌನ್ಸ್ ಮಾಡಿದರು ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಇದಿಷ್ಟೇ ತೋರ್ಸೋಕ್ಕಾಯಿತು. ನೋಡಿದ್ರಿ ಅಲ್ವಾ? ಸೊ ಈಗ ಟೈಮ್ ಆಲ್ರೆಡಿ 6 ಗಂಟೆ ಆಗಿದೆ. ನಾನು 12:45ಗೆ ಒಳಗಡೆ ಬಂದಿದ್ದು. ಸೊ ಅದಿಷ್ಟು ನೋಡ್ಕೊಂಡೆ ನಾನು ಜಸ್ಟ್ ಒಂದು 15 to 20 ಮಿನಿಟ್ಸ್ ಮ್ಯಾಕ್ಸ್ ಬ್ರೇಕ್ ತೊಗೊಂಡಿದ್ದು ಸ್ನ್ಯಾಕ್ಸ್ ಮತ್ತು ಕಾಫಿ ಕುಡಿಯೋಕ್ಕೆ. ಸೊ ಅಷ್ಟಾದರೂ ಕೂಡ ಇಷ್ಟೇ ಕವರ್ ಮಾಡೋಕ್ಕಾಗಿರೋದು. ಇನ್ನೂ ರೆಡ್ ಝೋನ್ ಬಾಕಿ ಇದೆ ಆ್ಯಕ್ಚುಲಿ.
ರೆಡ್ ಝೋನ್ ಕವರ್ ಮಾಡೋಕ್ಕಾಗಿಲ್ಲ. ಬಟ್ ನಾನು ರೆಡ್ ಝೋನ್ಗೆ ಲಾಸ್ಟ್ ಟೈಮ್ ಹೋದಾಗ ಕೆಲವೊಂದು ವೀಡಿಯೋಸ್ ಮತ್ತು ಪಿಕ್ಸ್ ತೆಗೆದಿಟ್ಕೊಂಡಿದ್ದೀನಿ. ನಾನು ಅದನ್ನು ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ರೆಡ್ ಝೋನ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಫಸ್ಟ್ ರೆಡ್ ಝೋನ್ಗೆ ಹೋಗೋಣ ಅಂದ್ಕೊಂಡೆ, ಬಟ್ ಏನಂತಂದರೆ ಡೈನೋಸರ್ ಮಿಸ್ ಆಗುತ್ತೆ. ಯಾಕಂದರೆ ಒಂದೊಂದು ದಿಕ್ಕಿಗಿದೆ, 4 ಗೇಟ್ ಇದಾವಲ್ವ. ಸೊ ಅದು ಈಸ್ಟ್ ಎಂಟ್ರೆನ್ಸಲ್ಲಿರೋದು, ಈಸ್ಟ್ ಗೇಟಲ್ಲಿರೋದು ಯಾವುದು ರೆಡ್ ಝೋನು. ಸೊ ಇದು ಕಂಪ್ಲೀಟ್ ವೆಸ್ಟು, ಅಪೋಸಿಟು. ತುಂಬಾ ನಡಿಬೇಕಿದು ಒಳಗಡೆ ಕೂಡ, ಹಾಗಾಗಿ ಕವರ್ ಮಾಡೋಕ್ಕಾಗಿಲ್ಲ. ಸೊ ಏನು ಅನ್ಕೋಬೇಡಿ, ಪಿಕ್ಸ್ ಮತ್ತು ವೀಡಿಯೋಸ್ ಇದ್ದರೆ ನಾನು ಅಪ್ಲೋಡ್ ಮಾಡ್ತೀನಿ. ಇದೇ ಆ್ಯಕ್ಚುಲಿ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ಎಂಜಾಯ್ ಮಾಡಿದರೆ ಅಂದ್ಕೊಂಡಿದ್ದೀನಿ. ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ತುಂಬ ಚೆನ್ನಾಗಿದೆ. ಇನ್ ಕೇಸ್ ನೀವು ಲಂಡನಲ್ಲಿದ್ದರೆ ಬಂದು ವಿಸಿಟ್ ಮಾಡಿ ನೋಡಿದರೆ ತುಂಬ ಸಂತೋಷ. ಇನ್ ಕೇಸ್ ವೆಕೇಷನ್ಗೆ ಏನಾದರೂ ನೀವು ಲಂಡನಿಗೆ ಬಂದರೆ ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡಬೇಡಿ, ತಪ್ಪದೆ ಬಂದು ನೋಡಿ. ಎಲ್ಲನೂ ಇದೆ ಇದರಲ್ಲಿ ಕಂಪ್ಲೀಟಾಗಿ. ಅರ್ಥ ಹೇಗೆ ಸ್ಟಾರ್ಟ್ ಆಯಿತು, ಯಾವ ಥರದ್ದು ಡಿಫ್ರೆಂಟ್ ಸ್ಪೀಷೀಸ್ ಇದೆ. ಆ್ಯಕ್ಚುಲಿ ನಾನು ನಿಮಗೆ ಬಾಟ್ನಿ ಸೆಕ್ಷನಿಗೆ ಕರ್ಕೊಂಡು ಹೋಗಿಲ್ಲ. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಇದೆ, ಆಲ್ಗೇಸ್ ಇದೆ, ಫಂಗೈಸ್ ಇದೆ. ಸೊ ಬಾಟ್ನಿ ಸೆಕ್ಷನ್ ಒಂದು ಮಿಸ್ ಆಯಿತು. ಇದಿಷ್ಟು ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ನೋಡ್ತಾ ಇರ್ಬೋದು, ಆಲ್ರೆಡಿ ಕತ್ಲಾಗ್ಬಿಟ್ಟಿದೆ. 6 ಗಂಟೆ ಆಗಿದೆ, ಕತ್ಲಾಗಿದೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಅದು ನನಗೊಂದು ಎನ್ಕರೇಜ್ಮೆಂಟ್ ಇರುತ್ತೆ, ವ್ಲಾಗ್ ಚೆನ್ನಾಗಿ ಬರ್ತಿದೇನಾ ಇಲ್ಲ ಅಂತ ಹೇಳಿಬಿಟ್ಟು. ಯಾರೂ ಕಮೆಂಟೇ ಮಾಡಲ್ಲ, ಪಾಸಿಟಿವ್ ಕಮೆಂಟ್ ಕೊಡಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.